ಎಷ್ಟು ವರ್ಷ ಆಯಿತು ಈ ದೀಕ್ಷೆ ನಿಮಗೆ ತೊಗೊಂಡು ನೀವು? 8 ವರ್ಷ. 8 ವರ್ಷ. ಆ ದೀಕ್ಷೆ ತೊಗೊಂಡಾದ್ಮೇಲೆ ಆ ಕಾಡಿಯಿಂದ ಯಾವೆಲ್ಲ ನೀವು ಕೆಲಸಗಳು ಮಾಡಿದ್ದೀರಾ ಮತ್ತು ಯಾವೆಲ್ಲ ಕೆಲಸಗಳು ಮಾಡೋಷ್ಟು ಶಕ್ತಿ ನಿಮ್ಮಲ್ಲಿ ಐತೆ? ಸರ್ ನಮ್ಮಲ್ಲಿ ಒಂದು ವಶೀಕರಣ ಅಂದರೆ ಎಲ್ಕ ಮಾಡಕ. ಹಾಂ. ಗಂಡ ಹೆಂಡತಿ ಅದು ಯಾರು ನಮ್ಗೆ ಅವ್ರು ವಶೀಕರಣ ಮಾಡಿಕೊಡಿ, ಇವ್ರು ವಶೀಕರಣ. ಮತ್ತು ಇನ್ನೊಂದು ವಶೀಕರಣ ಮಾಡಬೇಕು ಅಂದರೆ ಮೊದಲು ಶತ್ರುಸ್ತಂಭನ ಮಾಡಿ ಆನಂತರ ವಶೀಕರಣ ಮಾಡಬೇಕು. ಶತ್ರುಸ್ತಂಭನ ಏನಕ್ಕೆ ಮಾಡಬೇಕಪ್ಪ ಅಂತ ಅಂದರೆ, ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಒಬ್ಬರು ವಿಶೇಷವಾದ ವ್ಯಕ್ತಿಗಳು ನಮ್ಮ ಚಾನಲಲ್ಲಿ ಫಸ್ಟ್ ಟೈಮು ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಅವರಲ್ಲಿ ಸಾಕಷ್ಟು ವಿದ್ಯೆಗಳಿದ್ದಾವೆ, ಅವುಗಳ ಬಗ್ಗೆ ನಾನು ತಿಳ್ಕೊಂಡು, ಸೊ ಇವರು ಅಂದರೆ ಈ ಒಂದು ನಮ್ಮ ಒಂದು ಚಾನಲಲ್ಲಿ ಬರೋ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವರಲ್ಲೂ ಕೂಡ ಅದೇ ವಿದ್ಯೆಗಳು, ಅದೇ ಥರದ್ದು ಸಮಸ್ಯೆಗಳನ್ನ ಬಗೆಹರಿಸೋ ಒಂದು ಶಕ್ತಿ ಅವರಲ್ಲಿ ಐತೆ. ಸೊ ಹಾಗಾಗಿ ಅವರನ್ನು ನಾವು ಪರಿಚಯ ಮಾಡ್ಕೊಳ್ಬೇಕು ಅಂತೇಳಿ ನಮ್ಮ ಚಾನಲಲ್ಲಿ ಕೂರಿಸ್ಕೊಂಡು ಮಾತಾಡಿಸ್ತಾ ಇದ್ದೀನಿ. ಮುಖ್ಯವಾಗಿ ಅವ್ರ ಹೆಸರು ಪ್ರಿಯದರ್ಶಿನಿ ಅಂತೇಳಿ, ಮಂಡ್ಯದವರು. ಬಟ್ ಅವರಲ್ಲಿ ವಿದ್ಯೆಗಳು ತುಂಬ ಐತೆ. ಅವ್ರು ಹೇಗೆ ಈ ಫೀಲ್ಡಿಗೆ ಬಂದರು, ಯಾವೆಲ್ಲ ವಿದ್ಯೆಗಳು ಅವರೆಲ್ಲ ಐತೆ ಮತ್ತು ಯಾವೆಲ್ಲ ತೊಂದರೆಗಳಿಗೆ ಅವರು ಪರಿಹಾರಗಳು ಮಾಡಿಕೊಡ್ತಾರೆ, ಇದ್ರ ಬಗ್ಗೆ ಅವ್ರನ್ನ ಡೈರೆಕ್ಟಾಗಿ ಮಾತಾಡಿಸ್ತೀನಿ. ಮೇಡಮ್, ನೀವು ಡೈರೆಕ್ಟಾಗಿ ಈ ಫೀಲ್ಡ್ಗೆ ಹೆಂಗೆ ಬಂದ್ರಿ ಮಾತಾಡಿ, ಆಮೇಲೆ ಯಾವೆಲ್ಲ ವಿದ್ಯೆಗಳನ್ನ ಕಲ್ತಿದ್ದೀರಾ ತಿಳಿಸಿ. ಸರ್ ನಾವು ಬಂದು ನಮ್ಮ ಪರಿಚಯ ಬಂದು ನಾನು ಹೌಸ್ ವೈಫು, ಅಂದರೆ ಮನೆಯಲ್ಲೇ ಇರೋದು. ನಮ್ಮ ಹೆಸರು ಬಂದು ಪ್ರಿಯದರ್ಶಿನಿ ಅಂತ ಹೇಳಿ, ನಮ್ಮ ಹಸ್ಬೆಂಡ್ ಬಂದು ನಾಗರಾಜು ಅಂತ. ನಮ್ಮದು ಬನ್ನೂರು ಪಕ್ಕ ಹಳ್ಳಿ, ಹಳ್ಳಿ ನಾವಿರೋದು. ನಾನು ಈ ಫೀಲ್ಡಿಗೆ ಬಂದು ಒಂದು 10 ವರ್ಷ ಆಯಿತು. 10 ವರ್ಷ ಆಯಿತು. ನನಗೆ ನಾವು ಬಂದಂಥ ದಾರಿ ಕೆಲವು, ಆ ದಾರಿನಲ್ಲಿ ಯಾರು ನಮ್ಮವರು ಯಾರು ನಮ್ಮವರಲ್ಲ, ಒಂದೊಂದು ನೋವಿನ ಭರವಸೆಗಳಿರ್ತವೆ. ಅಂದರೆ ನಾವು ಬಂದಿರುವಂಥ ಹಾದಿನಲ್ಲಿ ನಾವು ಯಾರನ್ನ ಅತಿಯಾಗಿ ಪ್ರೀತಿಸ್ತಾ ಇರ್ತೀವಿ, ಯಾರನ್ನ ಅತಿಯಾಗಿ ನಂಬಿಕೆ ಇಟ್ಕೊಂಡಿರ್ತೀವಿ, ಇವ್ರು ನಮ್ಮವರು, ಇವರು ನಮ್ಮವರು ಅಂತ ಎಲ್ಕ ನಾವು ಒಂದು ಥರದ ಪ್ರೀತಿ ಕೊಡ್ತೀವಿ ಬಾಂಧವ್ಯದಲ್ಲಿ, ನಮ್ಮವ್ರು ಆಗ್ಬೋದು ಅಂತ ನಾವು ತಿಳ್ಕೊಂಡಿರ್ತೀವಿ. ಅಂಥ ಪರಿಸ್ಥಿತಿನಲ್ಲಿ ಯಾರು ನಮ್ಮವ್ರಲ್ಲ. ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ ನಮಗೆ ಕಷ್ಟ ಬಂದಾಗ್ಲೇ ಗೊತ್ತಾಗುತ್ತೆ ಯಾರು. ಆ ಅನುಭವದಿಂದನೇ ನಾನು ಈ ದಾರಿಗೆ ಬಂದೆ. ಓಕೆ. ಅಂದರೆ ನಿಮ್ಮ ಜೀವನನೇ ಒಂದು ಎಲ್ಲೋ ಒಂದು ನಿಮ್ಗೆ ಆಗಿರೋ ಘಟನೆಗಳು ನಿಮ್ಮನ್ನು ಈ ದಾರಿಗೆ ಕರ್ಕೊ. ಓಕೆ. ಯಾವ ಇಸ್ವಿಯಲ್ಲಿ ಯಾವ ಥರ ನೀವು ಯಾವ ಥರ ತೊಂದರೆಗಳಿಗೆ ಸಿಗಾಕೊಂಡು ಅಲ್ಲಿಂದ ಬಚಾವಾಗಕ್ಕೆ ಇಲ್ಲ, ಯಾವ ಥರ ನೀವು ಹೊರಗಡೆ ಬಂದರು, ಮತ್ತು ಈ ದಾರಿನ ಹೆಂಗೆ ನೀವು ಇದರಲ್ಲಿ ನಾನು ಹೋಗಬೇಕು ಅಂತ ಬಂದಿದ್ದು? ಮೊದಲು ನಾನು ಬಂದಿರೋದು ನನಗೆ 2014ನೇ ಇಸ್ವಿ. ಮೊದಲು ಏನೋ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳಾಯಿತು. ಅಯ್ಯೋ ಈ ಜೀವನನೇ ಸಾಕಪ್ಪ, ಹೋಗಪ್ಪ ಅಂತ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಹೋದಾಗ, ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಟಿ ನರಸೀಪುರದಲ್ಲಿ, ಅಲ್ಲಿ ಹೋದಾಗ ಒಬ್ಬರು ವ್ಯಕ್ತಿ, ಅಂದರೆ ಅವ್ರು ಯಾವ ಥರ ಇದ್ದರು ಅಂದರೆ ನೋಡೋಕ್ಕೆ ಒಂಥರ ಹುಚ್ಚರ ರೀತಿನಲ್ಲಿ ಇದ್ದದ್ದು. ಅವ್ರ ಹತ್ರದಲ್ಲಿ ಕೂತ್ಕೊಂಡ್ರೇ ತುಂಬ ಸ್ಮೆಲ್ ಹೊಡಿಯೋರು. ಓಕೆ. ತುಂಬ ಸ್ಮೆಲ್ ಹೊಡಿಯೋರು. ಬಂದು ಇಲ್ಲಿ ಏನಕ್ಕೆ ಬಂದಿದೀಯ ನೀನು, ಇಲ್ಲಿಗೆಲ್ಲ ಬರಬಾರ್ದು ಅಂದರೆ ದೇವಸ್ಥಾನದ ಹತ್ರ ನಾನು ಮಂಗಳಾರತಿ ತಗೊಂಡು ತೀರ್ಥ ಪ್ರಸಾದ ತಗೊಂಡೇ ನಾನು ಅಲ್ಲಿ ಕೂತಿದ್ದು ಬೇಜಾರಾಗಿ. ನನ್ನ ಮುಖ ನೋಡೋರ್ಗೆ ಏನು ಅನ್ನಿಸ್ತು ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ನಿನಗೆ ಕೆಲವು ವಿದ್ಯೆಗಳು ಒಲಿತದೆ, ನೀನು ಕಷ್ಟದಿಂದ ಬಂದಿಲ್ಲಿ ಕೂತಿದ್ಯಾ, ಇನ್ನು ವರ್ಷಕ್ಕೆ ನಿನಗೆ ಈ ಕಷ್ಟ ಇರಲ್ಲ ಅಂತ ಹೇಳ್ಬಿಟ್ಟು ನನಗೆ ನಂಬಿರಲಿಲ್ಲ ಅವ್ರನ್ನ. ಅವರು ನನ್ನ ಜೀವನದಲ್ಲಿ ಏನಾಗಿದೆ ಅದನ್ನು ಅವರು ಹೇಳಿದ್ರು. ಇದೇ ಥರ ನಿಮ್ಮ ಭವಿಷ್ಯನ ಅವರು ಹೇಳ್ಬಿಟ್ರು. ಹೇಳಿದ್ಮೇಲೆ ನನಗೆ ಒಂಥರ ಶಾಕು, ಏನಪ್ಪ ಇವ್ರು ನನ್ನ ಬಗ್ಗೆ ಎಲ್ಲ ಯಾವ ಥರ ತಿಳ್ಕೊಂಡ್ರು. ಆಗ ನಾನು ಅಂದ್ಕೊಂಡೆ, ಇವು ಇಲ್ಲ ಅಘೋರಿಗಳಿರಬೇಕು ಇವರು ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ಅವ್ರ ಜೊತೆ ಮಾತಾಡಿದ್ಮೇಲೆ ಅವ್ರು ಈ ಥರ ಇದೆ ಮುಂದೆ ಜೀವನ ಅಂತ ಹೇಳಿದ್ರು ಸರ್. ಆಗ ಅವರಲ್ಲಿರುವಂಥ ಕೆಲವು ವಸ್ತುಗಳನ್ನು ಕೊಟ್ಟರು ನನಗೆ. ಅದು ಏನೆಲ್ಲ ವಸ್ತುಗಳು ಹೇಳ್ಬೋದಾ? ಅದು ಗೌಪ್ಯವಾದ ವಸ್ತುಗಳು, ಕೆಲವು ತಾಳೆಗರಿಗಳನ್ನು ಕೊಟ್ಟಿದ್ದಾರೆ. ಗ್ರಂಥಗಳು ಕೊಟ್ಟಿದ್ದಾರೆ. 2 ಗ್ರಂಥ ಕೊಟ್ಟಿದ್ದಾರೆ. ಕನ್ನಡದಲ್ಲಿದ್ವಾ? ಹಳೆಗನ್ನಡದಲ್ಲಿದೆ. ಹಳೆಗನ್ನಡ ಪೂರ್ತಿ ಎಲ್ಲ ಓದ್ಬೋದು. ಹಳೆಗನ್ನಡದಲ್ಲಿದೆ. ಅದನ್ನು ನಾನು ಕನ್ನಡಕ್ಕೆ ವರ್ಣನೆ ಮಾಡಿಕೊಂಡು ಅದನ್ನು ಪ್ರಯೋಗಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕೆಲವರು ಅಡ್ರೆಸ್ಗಳನ್ನ ಕೊಟ್ಟರು. ನನ್ನನ್ನು ಹೇಳಿದ್ರು, ಭೈರವ ಅಂತ ಹೇಳು, ಹೋಗಿ ನಿನಗೆ ವಿದ್ಯೆ ಕಲಿಸ್ಕೊಡ್ತಾರೆ.
ಓಕೆ, ಅವರು ನಿಮಗೆ ಬೇರೆ ಕಡೆ ವಿದ್ಯೆಗಳು ಕಲಿಯೋಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ದಾರಿ ಮಾಡ್ಕೊಟ್ರು. ಓಕೆ, ದಾರಿ ಮಾಡಿಕೊಟ್ರು. ಇದು ಹೋಗ್ತಾ ಒಬ್ಬರಿಂದ ಒಬ್ರು ಸುಮಾರು ಜನ. ಈಗ LKG ಮಗು ಯಾವ ಥರ ಶಿಕ್ಷಕರನ್ನು ಪಡೀತದೋ ಅದೇ ಥರ ಇದರಲ್ಲಿ ನಾನು ಮುಂದೆ ಬರೋಕ್ಕೆ ಒಬ್ಬೊಬ್ಬರ ಹತ್ರ ಒಂದೊಂದು ವಿದ್ಯೆಗಳು ಕಲಿತು. ಇದರಲ್ಲಿ ಮೇಜರ್ ಆಗಿ ನೀವು ಈಗ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನ ಮಾಡಿಕೊಡ್ತಾ ಇದ್ದೀರಾ. ಆ ಪರಿಹಾರಗಳು ಮಾಡಬೇಕಂದ್ರೆ ಯಾವ ವಿದ್ಯೆ ನಿಮಗೆ ಸಪೋರ್ಟ್ ಆಗ್ತಾ ಇದೆ? ಮೇಜರಾಗಿ ಕಲ್ತಿರೋ ವಿದ್ಯೆ ನೀವು ಅಂದರೆ ಉತ್ತರ ಭಾರತ ಎಲ್ಲ ಸುತ್ತಾಡಿದ್ದೀರಾ. ಮೇಯ್ನಾಗಿ ಉತ್ತರ ಭಾರತದಲ್ಲಿ ನಿಮ್ಗೇನು ಅನುಕೂಲ ಆಯಿತು? ಯಾವ ವಿದ್ಯೆ ನಿಮ್ಗೆ ಅಲ್ಲಿ ಸಿಕ್ತು? ಎಲ್ಲಿ ಹೋಗಿದ್ರಿ? ಆ ಜಾಗದ್ದು ಎಲ್ಲ ತಿಳಿಸಿ ಸರ್. ನಾವು ಒಂದು ಕಲ್ಕತ್ತಾ ತಾರಾಪೀಠ, ಅಲ್ಲೂ ಒಂದು ಅಘೋರ ಪದ್ಧತಿನಲ್ಲಿ 2 ಅಖಾಡಗಳಿದೆ. ಅಖಾಡ ಅಂತ ಅಂದರೆ ನಮ್ಮ ಕಡೆ ಜೂಜಿನ ಅಖಾಡ ಅಂತ ಹೇಳ್ತಾರೆ, ಕುಸ್ತಿ ಅಖಾಡ ಅಂತ ಹೇಳ್ತಾರೆ. ಅಖಾಡ ಅಂತ ಅಂದರೆ ಅಲ್ಲಿ ಬಂದು ಅದು ಒಂದು ಸಾಧನೆ ಪೀಠ ಅಂತ ನಾವು ಹೇಳ್ತೀವಿ. ಸಾಧನೆ ಮಾಡೋಕ್ಕೆ ಅದನ್ನು ಅಖಾಡ ಅಂತ ಹೇಳ್ತಾರೆ. ಅಲ್ಲಿ ಒಂದು 2 ಅಖಾಡ ಇದೆ. ಒಂದು ಜುನಾ ಅಖಾಡ, ಒಂದು ಕಿನ್ನರ ಅಖಾಡ. ಜುನಾ ಅಖಾಡಕ್ಕೆ ಬಂದು ಅಲ್ಲಿಗೆ ಮೇನ್ ಬಂದು ಜುನಾ ಅಖಾಡಕ್ಕೆ ಭರತಗಿರಿ ಅಧ್ಯಕ್ಷರು. ಕಿನ್ನರ ಅಖಾಡಕ್ಕೆ ಬಂದು ಪೂರ್ಣಚಂದ್ರ ಲಕ್ಷ್ಮೀನಾರಾಯಣ ಅಧ್ಯಕ್ಷರು ಅಲ್ಲಿಗೆ ಬಂದು. ಈ ಜುನಾದಲ್ಲಿ ಎಲ್ಲ ಅಘೋರಿಗಳು ನಾಗಸಾಧುಗಳು ಎಲ್ಲ ಇದ್ದಾರೆ. ಈ ಕಿನ್ನರ ಅಖಾಡದಲ್ಲಿ ಬಂದು ಎಲ್ಲ ಮಂಗಳಮುಖಿಯರು ಅಲ್ಲಿ ಇರೋದು. ಅದನ್ನು 2 ಪಂಥ ಮಾಡ್ಕೊಂಡಿದ್ದಾರೆ. ನಮಗೆ ಬಂದು ಪೌರೋಹಿತ್ಯ ದೀಕ್ಷೆ ಕೊಟ್ಟದ್ದು ಅವರು ಮೂಲತಃ ಬಂದು ಕಾಮಾಖ್ಯದಲ್ಲಿರೋರು. ಕಾಮಾಖ್ಯ ಮೌಂಟಿ ಬಸ್ಸು ಅಂತ, ಮೌಂಟಿ ಬಸ್ಸು ಅಂತ ಬರುತ್ತೆ ಅವ್ರ ಹೆಸರು. ಫುಲ್ ಹಿಂದಿಯವರು, ಹಿಂದಿಯವರು. ಅವರು ನನಗೆ ಪೌರೋಹಿತ್ಯದ ಬಗ್ಗೆ ದೀಕ್ಷೆ ಕೊಟ್ಟರು. ಇನ್ನು ಕೆಲವು ಭರತಗಿರಿ ಆಗಿರ್ಬೋದು, ಲಕ್ಷ್ಮೀನಾರಾಯಣ ಗುರುಗಳಾಗಿರ್ಬೋದು, ಮತ್ತು ನಮ್ಮ ಹೇಮೇಶ್ ಗುರುಗಳಾಗಿರ್ಬೋದು, ಅವರು ಒಂದೊಂದು ಈ ಥರ ವಿದ್ಯೆಗಳಿಗೆ ಅವರು ಪ್ರೋತ್ಸಾಹಗಳನ್ನು ಕೊಡ್ತಾ ಈ ಥರ ಮಾಡಬೇಕು, ಈ ಥರ ಕಲ್ತ್ಕೊಂಡು ಹೋಗಬೇಕು. ಇವತ್ತು ನಾನು ಈ ಮಟ್ಟದಲ್ಲಿ ನಾನು ಇದ್ದೀನಿ ಅಂತ ಅಂದರೆ ನಮ್ಮ ಹೇಮೇಶ್ ಗುರುಗಳು ಮತ್ತು ಭರತಗಿರಿಯವರು ಮತ್ತು ಲಕ್ಷ್ಮೀನಾರಾಯಣ ಗುರು ಇವರು. ಅಲ್ಲಿರುವಂಥ ರುದ್ರಭೂಮಿ, ಕಲ್ಕತ್ತಾ ಕಾಳಿ ಟೆಂಪಲ್ ಪಕ್ಕ ರುದ್ರಭೂಮಿ, ಅಲ್ಲೇನೇ ದೀಕ್ಷೆ ಆಗಿದ್ದು ಮೊದಲು. ಯಾವ ದೀಕ್ಷೆ ಮೇಡಮ್ ಅಲ್ಲಿ ನಿಮ್ಗಾಗಿದ್ದು? ಅಘೋರ ದೀಕ್ಷೆ. ಯಾವ ಥರ ಆಯ್ತದು? ಅಘೋರ ಅಂತ ಅಂದರೆ ಕೆಲವು ಹೋಮಗಳ ಇದರಲ್ಲಿ ಕೊಡ್ತಾರೆ, ಕೆಲವು ಗೌಪ್ಯತೆ ಇರುತ್ತೆ. ಹಂಗಾಗಿ ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ಬೇಕು. ಯಾವ ಸಮಯ ಇವೆಲ್ಲ ಹೇಳ್ಬೋದಾ? ಒಬ್ಬರು ದೀಕ್ಷೆ ಕೊಡಬೇಕು ಅಂದರೆ ಆ ಒಂದು ಕಟ್ನಿಟ್ಟು ಏನಿರುತ್ತೆ ನಿಮಗೆ? ಅಂದರೆ ನೀವು ಆ ದೀಕ್ಷೆ ತಗೋಬೇಕಾದ್ರೆ ಯಾವೆಲ್ಲ ಒಂದು ಕಟ್ನಿಟ್ಟು ನಿಮ್ಗೆ ಇತ್ತು? ಮಧ್ಯರಾತ್ರಿ ಇದೆ. ಆ ಟೈಮ್ನಲ್ಲಿ ನಾವು ನಾನ್ ವೆಜ್ ವರ್ಜ್ಯ ಮಾಡಬೇಕು 48 ಡೇಸು. ಸಾಂಸಾರಿಕ ಜೀವನದಿಂದ ಹೊರಗಡೆ ಇರಬೇಕು. ಈ ಥರ ಎಲ್ಲ ಇದೆ. ತುಂಬ ಕಟ್ನಿಟ್ಟುಗಳಿದೆ ಸರ್ ಅದರಲ್ಲಿ. ಇದರಿಂದ ಮತ್ತು ಈ ಒಂದು 48 ದಿನದಲ್ಲಿ ನಾವು ಏನು ಜಯಿಸ್ತೀವೋ ಆ 48 ದಿನ ತುಂಬಿಸೋದೊಂಥರ ಇರುತ್ತೆ. 48 ದಿನ ಆದಮೇಲೆ ಆ ತಾಯಿನ ನಾವು ಹೊಲಿಸ್ಕೋಬೇಕಲ್ಲ, ಅದೇ ಒಂದು ವನವಾಸವಾಗಿರುತ್ತೆ. ಆ ಅನುಭವ ಯಾವ ಥರ ಇತ್ತು ಮೇಡಮ್? ಅನುಭವ ಅಂತ ಅಂದರೆ 48 ದಿನದಲ್ಲಿ ನನಗೇನು ಗೊತ್ತಾಗಲಿಲ್ಲ ಸರ್. ಆ ತಾಯಿನ ಬರಮಾಡ್ಕೋಬೇಕು ಅಂತ ಅಂದರೆ 48 ದಿನ ತುಂಬಿದ ಮೇಲೆ ಈಗ ನಾವೇನಾದರೂ ಒಂದು ಇದನ್ನು ಮಾಡಿದ್ರೆ ನಾವು ಒಬ್ಬರಲ್ಲಿ ಏನಾದರೂ ಒಂದು ಸಹಾಯ ಬೇಡಿದ್ರೆ ಅವ್ರು ನಮ್ಮಿಂದ ಇನ್ನೊಂದು ಸಹಾಯ ಕೇಳ್ತಾರೆ. ಈಗ ನಾವು ಆ ತಾಯಿನಲ್ಲಿ ಒಂದು ವಿದ್ಯೆಯನ್ನು ಕೇಳಿಕೊಂಡೆ, ನಾವು ಒಂದು ಶಕ್ತಿನ ಕೇಳಿದಾಗ ಅವಳು ನನ್ನಿಂದ ಏನಾದರೂ ಈಗ ನಮ್ಮ ಮನಸ್ಥಿತಿಗಳು ಮತ್ತು ನಮ್ಮಲ್ಲಿ ಏನು ನಮ್ಗೆ ಶಕ್ತಿ ಇದೆಯಾ ಇದನ್ನು ಜಯಿಸ್ಕೊಂಡು ಹೋಗೋಕ್ಕೆ ಅನ್ನೋದನ್ನೆಲ್ಲ ಅವ್ರು ನೋಡಬೇಕಲ್ಲ. ಹಂಗಾಗಿ ಕೆಲವು ಪರೀಕ್ಷೆಗಳು, ಈ ಥರ ಪರೀಕ್ಷೆಗಳಿದೆ, ಅದರಲ್ಲಿ ನೀನು ಗೆದ್ಕೋ ಬಸ್, ನಾನಿರೋ ತನಕ ನೀನು ಬೆನ್ನಿಂದ ಇರ್ತೀನಿ ಅನ್ನೋದು. ಎಷ್ಟು ವರ್ಷ ಆಯಿತು ಈ ದೀಕ್ಷೆ ನಿಮಗೆ ತೊಗೊಂಡು ನೀವು? 8 ವರ್ಷ. 8 ವರ್ಷ. ಆ ದೀಕ್ಷೆ ತೊಗೊಂಡಾದ್ಮೇಲೆ ಆ ಕಾಳಿಯಿಂದ ಯಾವೆಲ್ಲ ನೀವು ಕೆಲಸಗಳು ಮಾಡಿದ್ದೀರಾ ಮತ್ತು ಯಾವೆಲ್ಲ ಕೆಲಸಗಳು ಮಾಡೋಷ್ಟು ಶಕ್ತಿ ನಿಮ್ಮಲ್ಲಿ ಐತೆ? ಸರ್, ನಮ್ಮಲ್ಲಿ ಒಂದು ವಶೀಕರಣ ಅಂದರೆ ಎಲ್ಕ ಮಾಡೋಕ್ಕಾಗಲ್ಲ. ಗಂಡ ಹೆಂಡತಿ ಅದು ಯಾರು ನಮ್ಗೆ ಅವ್ರ ವಶೀಕರಣ ಮಾಡಿಕೊಡಿ ಇವ್ರ ವಶೀಕರಣ ಆಗ್ಬರಲ್ಲ, ಹಂಗಾಗಲ್ಲ. ಅದೆಲ್ಲ ಫೇಲ್ ಆಗೋಗುತ್ತೆ. ಮಾಡಿದ್ರು ಫೇಲ್ ಆಗುತ್ತೆ. ಓಕೆ. ಮತ್ತು ಇನ್ನೊಂದು ವಶೀಕರಣ ಮಾಡಬೇಕು ಅಂದರೂ ಮೊದಲು ಶತ್ರುಸ್ತಂಭನ ಮಾಡಿ ಆನಂತರ ವಶೀಕರಣ ಮಾಡಬೇಕು. ಶತ್ರುಸ್ತಂಭನ ಏನಕ್ಕೆ ಮಾಡಬೇಕಪ್ಪ ಅಂತ ಅಂದರೆ
ನಮ್ಮಲ್ಲಿ ಈಗ ಮಿತ್ರತ್ವ ಹೊರಟೋಗಿರುತ್ತೆ, ಶತ್ರುತ್ವ ಉಳಿದಿರುತ್ತೆ. ಮೊದಲು ಆ ಶತ್ರುತ್ವನ ಸಂಹಾರ ಮಾಡಬೇಕು, ಆ ನಂತರ ವಶೀಕರಣ. ಯಾವ ಥರ ಮಾಡ್ತೀರಾ ಮೇಡಮ್ ಇದು? ಕೆಲವು ಮೂಲಿಕೆಗಳಿದೆ, ನಮ್ಮ ಕರ್ನಾಟಕದಲ್ಲೂ ಇದೆ, ಕೆಲವು ಮೂಲಿಕೆಗಳು ಹೊರಗಡೆ ದೇಶದಲ್ಲೂ ಇದೆ. ಇದನ್ನು ತರಿಸಿ ಕೆಲವು ಯಂತ್ರಗಳ ಪ್ರಯೋಗ ಮುಖಾಂತರವಾಗಿ ಮಾಡಿಕೊಡುವಂಥದ್ದು ಸರ್. ಎಷ್ಟು ದಿನ ಈಗ ಒಂದು ಗಂಡ ಹೆಂಡತಿ ದೂರ ಆಗಿರ್ತಾರೆ ಅಂತ ಇಟ್ಕೊಳ್ಳೋಣ, ಇಲ್ಲ ಅವರು ವಿದೇಶದಲ್ಲೂ ಇರ್ಬೋದು, ಇಲ್ಲ ಬೇರೆ ಕಡೆ ಹೋಗಿರ್ಬೋದು. ಸೊ ಇವರನ್ನ ಒಬ್ಬರು ಸಿಗ್ತಾರೆ ನಮಗೆ, ಯಾರೋ ಒಬ್ರಿಗೆ ಅಷ್ಟೇ ಮತ್ತೆ ನಾವು ಸೇರಬೇಕು ಅನ್ನೋದು ಬಯಕೆ ಇರುತ್ತೆ. ಒಬ್ಬರು ಸಿಗ್ತಾರೆ, ಇನ್ನೊಬ್ಬರಂತೂ ಇಂಟ್ರೆಸ್ಟ್ ಇರಲ್ಲ, ಬಿಟ್ಟು ಹೋಗಿರ್ತಾರೆ, ಇಲ್ಲ ಇನ್ನೆಲ್ಲೋ ಬೇರೆ ಕಡೆ ಇರ್ತಾರೆ ಅಂದ್ಕೊಳ್ಳೋಣ. ಸೊ ಅವ್ರು ವಾಪಸ್ ಬರಲಿ ಅಂತಂದ್ಬಿಟ್ಟು ನಿಮ್ಮ ಹತ್ರಕ್ಕೆ ಒಬ್ಬರು ಬಂದಾಗ ಅವ್ರದ್ದೇನು ನಿಮಗೆ ವಸ್ತುಗಳು ಆಗ್ಬೋದು, ಇನ್ನೊಂದು ಆಗ್ಬೋದು, ಸಿಗ್ತಾವೋ ಇಲ್ಲ ಗ್ಯಾರಂಟಿ ಇಲ್ಲ. ಸೊ ಇದು ಸರಿ ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ಎಷ್ಟು ದಿನ ಸಮಯ ಬೇಕಾಗುತ್ತೆ, ಯಾವೆಲ್ಲ ವಸ್ತುಗಳು ನಿಮ್ಗೆ ಬೇಕಾಗುತ್ತೆ? ಸರ್ ಮೇನು ಫೋಟೋ ಅಂತ ಹೇಳ್ತಾರೆ. ಹಾಂ, ಹಿಂದಿನ ಯುಗದಲ್ಲಿ ಫೋಟೋಗಳಿರಲಿಲ್ಲ, ಆಗಿನ ಕಾಲದಲ್ಲಿ ಫೋಟೋ ಇರಲಿಲ್ಲ. ಏನು ಮಾಡ್ತಾ ಇದ್ರಪ್ಪ ಅಂತ ಅಂದರೆ ಆ ಮನುಷ್ಯನ ಉಗುರು ಮತ್ತು ವಾಶ್ ಮಾಡದೇ ಇರೋವಂಥ ಬಟ್ಟೆ, ಅವ್ನು ಧರಿಸಿರುವಂಥ ಬಟ್ಟೆ, ತಲೆ ಕೂದಲು, ಕಾಲೊಂದೋಳು, ಇದಿಷ್ಟನ್ನು ತಂದು ಅದನ್ನು ಭಸ್ಮ ಮಾಡಿ ಕೆಲವು ಮೂಲಿಕೆಗಳನ್ನ ಹಾಕಿ ಚೂರ್ಣ ಮಾಡ್ತಾರೆ. ಓಕೆ ಹೊಟ್ಟೆಗೆ ಸೇರ್ಸೋಕ್ಕೆ. ಮತ್ತು ಇನ್ನೊಂದು ಕೆಲವು ಯಂತ್ರಗಳಿಗೆ ಇಂಥದ್ದೇ ಮೂಲಿಕೆ ಹಾಕಬೇಕು ಅಂತಿದೆ. ಆ ಮೂಲಿಕೆ ಹಾಕಿ ಆ ಯಂತ್ರಗಳಿಗೆ ಕೆಲವು ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಇರುತ್ತೆ. ಒಂದು ಯಂತ್ರಕ್ಕೆ, ಕೆಲವು ಯಂತ್ರಗಳಿಗೆ ಇದೇ ಥರ ವಶೀಕರಣಕ್ಕೆ ಬೇರೆ ಇರುತ್ತೆ, ಸತ್ರಸ್ತಂಭನಕ್ಕೆ ಬೇರೆ ಮಂತ್ರ ಇರುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಅಂದರೆ ನಾವು ರೆಡಿ ಮಾಡಿ ಕೊಟ್ಬಿಡೋದಲ್ಲ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು, ನೈವೇದ್ಯ ಇಡಬೇಕು. ನೈವೇದ್ಯ ಇಟ್ಟು ಆ ನಂತರ ಅದಕ್ಕೆ ಒಂದು 5 ದಿನ ಪೂಜೆನೋ ಇಲ್ಲ ಒಂದು 9 ದಿನ, ಏಕೆಂದರೆ ಅದಕ್ಕೊಂದು ಜೀವಕಳೆ ಬರಬೇಕು ಅಂತ ಅಂದರೆ ಒಂದು 9 ದಿನ ಕಂಪಲ್ಸರಿ ಪೂಜೆ ನಡೀಲಿ, ಡೈಲಿ ಮಾಡಬೇಕು, ಡೈಲಿ ಬ್ರಾಹ್ಮಿ ಮುಹೂರ್ತ ಹೀಗಿದೆ. ಅದು ಆ ನಂತರ ಅವ್ರಿಗೆ ಕೊಟ್ಟರೆ ಅದು ಅವ್ರಿಗೆ ಅದು ಸಕ್ಸಸ್ ಆಗುತ್ತೆ. ಸೊ ವಾಪಸ್ ಆಕರ್ಷಣೆ. ಬೈ ಚಾನ್ಸು ಅವ್ರ ವಸ್ತುಗಳು ಸಿಗಲ್ಲ ಅಂತ ಇಟ್ಕೊಳ್ಳೋಣ, ಸುಮಾರು ಗ್ಯಾಪ್ ಜಾಸ್ತಿ ಆಗೋಗಿರುತ್ತೆ, ಒಂದು 2-3 ವರ್ಷ ಆಗೋಗಿದೆ ಅವ್ರು ಆಚೆ ಹೋಗಿ, ಅವ್ರ ವಸ್ತುಗಳೇನೂ ಇಲ್ಲ ನಮ್ಮ ಹತ್ರ, ಗ್ಯಾರಂಟಿ ಕೊಡೋಕೆ ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಫೇಲ್ಯೂರ್ ಆಗ್ಬೋದು. ಫೇಲ್ಯೂರ್ ವಸ್ತುಗಳು 100%. ಅಂದರೆ ಅವ್ರ ವಸ್ತುಗಳು ಇದ್ರೆ ಮಾತ್ರ ಇದು ವಸ್ತುಗಳು ಇದ್ರೆ ಮಾತ್ರ. ಏನೆಲ್ಲ ನೈವೇದ್ಯ ಕೊಡಬೇಕು ಅವ್ರಿಗೆ ಅಂತ ಏನೋ ಹೇಳಿದ್ರಲ್ಲ ನೀವು, ಅದು ಏನು ಸರ್? ಏನಾದರೂ ಅದು ಸಿಹಿ ಏನಾದರೂ ಇರ್ಬೋದು, ಒಂದು ಬಾಳೆಹಣ್ಣು ಸಕ್ಕರೆ ಆಗಿರ್ಬೋದು. ಈಗ ನಾವು ಒಂದು ದೇವ್ರಿಗೆ ನಾವು ಯಾವ ಥರ ನೈವೇದ್ಯ ತೋರ್ತೀವಿ ಆ ಥರ ಒಂದು ಬಾಳೆಹಣ್ಣು ಸಕ್ಕರೆ ಆಗಿರ್ಬೋದು. ಇಲ್ಲ ಯಾವ ದೇವರಿಗೆ ಮೇಡಮ್ ಇದು? ಕಾಳಿಗೆ. ಇದು ಕಾಳಿ ಮುಖಾಂತರನೇ ಆಕರ್ಷಣೆ ಆಗೋದು. ಈಗ ಆ ಯಂತ್ರಕ್ಕೆ ಶಕ್ತಿ ತುಂಬಬೇಕು ಅಂದ್ರೆ ಆ ತಾಯಿನೇ ಆಗ್ಬೇಕು. ಈಗ ನಾವು ಹೋಲಿಸ್ಕೊಂಡಿರೋ ದೈವನೇ ಆಗ್ಬೇಕು. ಓಕೆ. ಸೊ ಅದು ಸಕ್ಸಸ್ ಎಷ್ಟು ದಿವಸದಲ್ಲಿ ನಮಗೆ ರಿಸಲ್ಟ್? ನಾನು ಯಾರಿಗೆ ಆದ್ರೂ ಇವತ್ತೇ ಆಗುತ್ತೆ ನಾಳೆನೇ ಆಗುತ್ತೆ ಹೇಳಕ್ ಹೋಗಲ್ಲ. ಒಂದು ಟೈಮ್ ಪೀರಿಯಡ್ ನಾವು 48ರಿಂದ 60 ದಿನದೊಳಗಡೆ ನಿಮ್ ಕೆಲಸ ಆಗುತ್ತೆ. 2 ತಿಂಗಳು ಅಂತ ಇಟ್ಕೋಬೇಕು. 2 ತಿಂಗಳು. 48 ದಿನದಿಂದ 60 ದಿನದೊಳಗಡೆ ನಿಮ್ ಕೆಲಸ ಆಗೋಗಿರುತ್ತೆ. ಈ ಥರದ್ದು ಯಾರಿಗಾದ್ರೂ ಸಕ್ಸಸ್ ಮಾಡಿಕೊಟ್ಟಿದ್ದೀರಾ? ಆಗಿದೆ ಸರ್, ಮಾಡಿದ್ದೀರಾ? ಸುಮಾರು. ಯಾವ್ದಾನ ಒಂದು ಕೇಸ್ ಉದಾಹರಣೆಗೆ ಹೇಳ್ಬೇಕು ಅಂದರೆ, ಅವ್ರ ಹೆಸರುಗಳೇನು ಬೇಡ, ಎಷ್ಟು ಗ್ಯಾಪ್ ಇತ್ತು ಅವರು ಜೀವನದಲ್ಲಿ, ಯಾವ ಥರ ಇದು ಸರಿ ಆಯಿತು, ಒಂದೇನೋ ಉದಾಹರಣೆ ಹೇಳ್ಬೋದಾ ಸರ್? ಅಂದರೆ ತುಂಬ ಗಲಾಟೆ ಮಾಡ್ಕೋತಾ ಇದ್ರು ಗಂಡ ಹೆಂಡತಿ ಇಬ್ಬರು. ಗಲಾಟೆ ಅಂತ ಅಂದರೆ ಆ ಯಪ್ಪ ಒಂದು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಇದ್ದದ್ದು, ಆ ಯಮ್ಮ ಒಂದು ನನ್ನನ್ನು ಕರ್ಕೊಂಡೋಗಿ ಇಲ್ಲ ಅಪ್ಪ ಅಮ್ಮ ಮಕ್ಕಳು ನೋಡ್ಕೊಂಡು ನೀನಿಲ್ಲಿರು, ನಿನ್ಗೆ ಏನು ಬೇಕು ನಾನು ವ್ಯವಸ್ಥೆ ಕೇಳಲಿಲ್ಲ. ಅಪ್ಪನ ಮನೆಗೆ ಬಂದು ಕೂತ್ಕೊಂಡು ಇಂಥ ಟೈಮ್ನಲ್ಲಿ ಅವನು ಬರ್ತಿರಲಿಲ್ಲ. ಮತ್ತು ಈ ಹುಡುಗಿನೂ ಫೋನ್ ಮಾಡಿದ್ರೆ ಒಂಥರ ರ್ಯಾಶು. ಈಗಿರೋವಾಗ ಇದನ್ನು ಒಂದು ಸೇರಿಸ್ತಂತ. ಈಗ ಆ ಹುಡುಗಿ ಬೆಂಗಳೂರಿನಲ್ಲೇ ಇದ್ದಾಳೆ, ಅವನು ಹೇಳಿದ ರೀತಿನಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು. ಸೊ ಒಟ್ಟಿಗಿದ್ದಾರೆ. ಮೊದಲು ಹಳ್ಳಿನಲ್ಲಿದ್ರು, ತಂದೆ ಮನೆಗೆ ಬಂದ್ಬಿಟ್ಟಿದ್ಲು. ಅಂದರೆ ಗಂಡನ ಮನೆ ಬಿಟ್ಟು ತಂದೆ ಮನೆಗಿದ್ಲು. ಹೌದು ಸರ್. ಓಕೆ. ಯಾರು ಇದರಲ್ಲಿ ಬಂದಿದ್ದು ನಿಮ್ಮ ಹತ್ರಕ್ಕೆ? ಇಬ್ಬರಳೆ ಹುಡುಗಿ ಬಂದು ವಾಪಸ್ ಗಂಡನ ಸೇರಿಸ್ಬೇಕು ಅಂತ ಬಂದಿತ್ತು. ನನಗಿಲ್ಲಿ ಆಗ್ತಾ ಇಲ್ಲ ಅಕ್ಕ, ಈ ಥರ ಆಗಿದೆ ಪರಿಸ್ಥಿತಿ ಅಂತ ಹೇಳಿದಾಗ ಸರಿ ನಾವು ಆಯಿತು ಮಾಡ್ಕೊಡ್ತೀವಿ. ಅದು ಸ್ವಲ್ಪ ಲೇಟ್ ಆಯಿತು, ಯಾಕೆಂದರೆ ಗ್ಯಾಪು ವರ್ಷದ ಮೇಲೆ ಆಗೋಗಿತ್ತು ಅವಳು ಬಂದು. ಹಂಗಾಗಿ 60 ದಿನ ತಗೊಳ್ತು. 60 ದಿನದೊಳಗಡೆ ಕೆಲಸ ಕ್ಲಿಯರ್ ಆಯಿತು. ಬೈ ಚಾನ್ಸ್ ಈಗ ಯಾವುದೋ ಒಂದು ಬಟ್ಟೆಗಳಿರ್ತವೆ, ವಾಷಿಂಗ್ ಆಗಿಬಿಟ್ಟಿರ್ತದೆ, ಸೊ ಆ ಥರದ ವಸ್ತುಗಳು ಇಟ್ಕೊಂಡು ಮಾಡ್ಬೋದಾ? ಚಾನ್ಸೇ ಇಲ್ಲ. ಓಕೆ, ಅವರು ಧರಿಸಿರೋ ಬಟ್ಟೆ ವಾಷಿಂಗ್ ಇಲ್ಲದೆ ಇರೋ ಥರ ಇದ್ದರೆ ಮಾತ್ರ ಮಾಡಬಹುದು. ಸೊ ಇದು ಈಗ ಸಾಮಾನ್ಯವಾಗಿ ಈಗ
ಕಾಲ್ಧೂಳು ಇವೆಲ್ಲನೂ ಹೇಳ್ತಾರಲ್ಲ, ಸೊ ಇವು ಕೂಡ ಇದಕ್ಕೆ ಬೇಕಾಗುತ್ತಾ ಇಲ್ಲ? ಸರ್ ವಶೀಕರಣಕ್ಕೆ ಬೇಕು. ಹಾಂ, ಇದರಲ್ಲಿ ಕೆಟ್ಟದ್ದನ್ನು ಮಾಡ್ಬೋದು, ಒಳ್ಳೆಯದನ್ನು ಮಾಡ್ಬೋದು. ಸೊ ಇದರಲ್ಲಿ ಗಂಡ ಹೆಂಡತಿ ದೂರ ಆಗಿದ್ದರೆ, ಸೊ ಅದು ಯಾಕೋ ಸಂಬಂಧ ಇನ್ನೇನು ಡೈವರ್ಸ್ ಆಗುತ್ತೆ ಅನ್ನೋ ಒಂದು ಸ್ಟೇಜಲ್ಲಿ ಇದ್ದಾಗ ಆ ಒಂದು ಸಂಬಂಧಗಳನ್ನ ಮತ್ತೆ ಸರಿ ಮಾಡೋದಕ್ಕೆ ಮಾತ್ರ ಬಳಕೆ ಸರ್. ಸೊ ಅದು ಸಕ್ಸಸ್ ಆಗ್ತವೆ. ಸಕ್ಸಸ್. ಅದು ಬಿಟ್ಟು ದುರುಪಯೋಗ ಏನೋ ನಮ್ಮ ಮಾಡ್ತು ಅಂತಂದ್ರೆ ಅದು ಫೇಲ್ಯೂರ್. ಸೊ ಅದು ಮಾಡಿದ್ರು ವೇಸ್ಟ್. ಸುಮ್ಮನೆ ದುಡ್ಡು ಖರ್ಚಾಗುತ್ತೆ, ನಮಗೂ ಕೆಟ್ಟ ಹೆಸರು ಬರುತ್ತೆ, ಮತ್ತೆ ಕೆಲಸ ಆಗಲ್ಲ. ಸೂಪರ್. ಸೊ ವೀಕ್ಷಕರೇ, ಯಾಕಂದರೆ ಪ್ರಿಯದರ್ಶಿನಿ ಮೇಡಮ್ ಅವ್ರಿಗೆ ಸಂಬಂಧಪಟ್ಟಂತೆ ಇನ್ನೂ ತುಂಬ ವಿಚಾರಗಳೈತೆ, ಸಾಕಷ್ಟು ಗೌಪ್ಯ ವಿಚಾರಗಳು ಕೂಡ ಅವ್ರ ಹತ್ರ ಮಾತಾಡೋದೈತೆ. ಇದು ಚಿಕ್ಕದಾಗಿ ಒಂದು ಇಂಟ್ರೊಡಕ್ಷನ್ ಅವ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಮತ್ತು ಇನ್ನೂ ಬೇರೆ ಬೇರೆ ವಿದ್ಯೆಗಳನ್ನ ಅವರು ಈ ವಿಡಿಯೋದಲ್ಲಿ ತಿಳಿಸಿಲ್ಲ, ಬಟ್ ಚಿಕ್ಕದಾಗಿ ಅವರನ್ನು ನಾವು ಒಂದು ಪರಿಚಯ ನಿಮಗೆ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ ಮುಖಾಂತರ. ನೆಕ್ಸ್ಟ್ ವಿಡಿಯೋದಲ್ಲಿ ಅವರಲ್ಲಿ ಇನ್ನೂ ಬೇರೆ ಬೇರೆ ವಿಚಾರಗಳು ಏನೆಲ್ಲ ಇದ್ದಾವೆ, ಸೊ ಅವುಗಳ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾವೆ. ನಮಸ್ಕಾರ.